ಎಷ್ಟೇ ದೊಡ್ಡವರಾದರೂ ಎಷ್ಟೇ ಹೆಸರು ಸಂಪಾದನೆ ಮಾಡಿದ್ರೂ ಹಿಂದೆ ಬಂದಿದ್ದ ದಾರಿನ ಯಾವತ್ತೂ ಕೂಡ ಮರಿಬಾರ್ದು ಅನ್ನುವಂಥ ಮಾತೇ ಇದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ಹೆಸರು ಮಾಡ್ತಾ ಇರುವಂತಹ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಸ್ವತಃ ನಮ್ಮ ಹುಡುಗಿ, ನಮ್ಮ ಕಲಾವಿದೆ ಅಂತ ಹೆಸರು ಕೊಟ್ಟು ಮುದ್ದಾಡಿದಂತಹ ವಿಶಾಲ ಹೃದಯದ ಕನ್ನಡಿಗರೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1996ರಲ್ಲಿ ಹುಟ್ಟಿದಂತಹ ರಶ್ಮಿಕಾ ಓದಿದ್ದು ಬೆಳೆದಿದ್ದೆಲ್ಲ ಕೊಡಗಲ್ಲೇ. ಆದರೆ ಚಾವಾ ಸಿನಿಮಾದ ಪ್ರಮೋಷನ್ನಲ್ಲಿ ನಾನು ಹೈದರಾಬಾದ್ನವಳು, ಅಲ್ಲಿಂದ ಒಬ್ಬಳೇ ಬಂದಿದ್ದೀನಿ, ನನ್ನನ್ನ ನಿಮ್ಮ ಕುಟುಂಬದ ಸದಸ್ಯಳು ಅಂತ ಪರಿಗಣಿಸಿದ್ದೀರಿ ಅಂತ ಭಾವಿಸಿದ್ದೇನೆನ್ನುವಂತಹ ರಶ್ಮಿಕಾ ಮಾತಿನ ಜಸ್ಟ್ 7 ಸೆಕೆಂಡ್ನ ವಿಡಿಯೋ ಕೇಳಿ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಈಕೆಯ ಮಾತಿಗೆ ಕನ್ನಡಿಗರೊಬ್ಬರು, ಕರ್ನಾಟಕಕ್ಕೂ ಈಕೆ ಅವಶ್ಯಕತೆ ಇಲ್ಲ, ಹೈದರಾಬಾದ್ನಲ್ಲೇ ಇರಲಿ, ರಶ್ಮಿಕಾ ಒಂಥರ ಹೈದರಾಬಾದ್ಗೆ ಫ್ರೀ ಗಿಫ್ಟ್ ಇದ್ದಂಗೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೂ ಒಬ್ರು, ರಶ್ಮಿಕಾ ವಿಜಯ್ ದೇವರಕೊಂಡ ಅವರನ್ನ ಮದುವೆ ಆಗ್ತಾ ಇದ್ದಾರೆ, ಮದುವೆಯಾಗಿ ಹೈದರಾಬಾದ್ನಲ್ಲೇ ಸೆಟಲ್ ಆಗ್ತಾಳೆ, ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ.